ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಅವಳು ಬಂದಾಗ ಇಲ್ಲಿ ಬಂದು ಸಾಯಂಚಿಗೆ ತಗೊಂಡು ತಂದೆ ತಾಯಿ ಬಂದು ನನ್ನ ಒಂದೇ ಉದಾಹರಣೆ ಸರ್, ಅವಳು NC ಸೇರಿಸಬೇಕು, ಆರ್ಮಿ ಸೇರಿಸಬೇಕು, ಆರ್ಮಿಗೆ ಹೊಂದ್ಕೊಂಡು ಆರ್ಮಿ ಸೇರಿಸ್ಬೇಕು. ನೋಡಿ ಸೈನ್ಸ್ ಒಟ್ಟಿಗೆ ಸೇರ್ಬೇಕಲ್ಲ. ನೋಡಿ ಅವಳು ಖಂಡಿತ ನಾನು ಹೇಳ್ತೇನೆ, ಅವಳು NCCಗೆ ಅದ್ಭುತರಾಗ್ತಾಳೆ. ಅವಳು ಸಿಲೆಕ್ಟ್ ಆಗ್ತಾ ಹೋಗ್ತಾಳೆ, ಕ್ಯಾಂಪಿಗೆ ಹೋಗ್ಬೇಕಾಗ್ತದೆ. 20 ದಿನ ಕ್ಯಾಂಪಿಗೆ ಹೋಗ್ತಾಳೆ. ಅವಳ ಎಕ್ಸಾಮಿನ ಮಾಹಿತಿ ಹೀಗಿದೆ: 10 ಗಂಟೆ 15 ನಿಮಿಷಕ್ಕೆ, ಈಗ ಇನ್ನು 10 ನಿಮಿಷ ಇದೆ, 8ರಿಂದ 10 ನಿಮಿಷ ಇದೆ. ಈ 10 ಕಾಲಕ್ಕೆ 10 ಗಂಟೆ 15 ನಿಮಿಷಕ್ಕೆ ಯಾವೆಲ್ಲ ವಿದ್ಯಾರ್ಥಿಗಳು ಪರೀಕ್ಷಾರ್ಥಿಗಳು ಬಂದಿದ್ದೀರೋ ನಿಮ್ಮನ್ನ ನಮ್ಮ ಸುಸಜ್ಜಿತವಾದ ತಂಡ ನಿಮ್ಮನ್ನು ಪರೀಕ್ಷಾ ಕೇಂದ್ರಕ್ಕೆ ಕರೆದುಕೊಂಡು ಹೋಗ್ತದೆ. ಗುಡ್ ಮಾರ್ನಿಂಗ್. ಎಲ್ಲಿ ನಡೆದಿರಪ್ಪ? ಮೂಡ್ಬಿದ್ರೆ. ಅದಕ್ಕೆ ಸ್ಕಾಲರ್ಶಿಪ್ ಎಕ್ಸಾಮಿನೇಷನ್ PUC ಸಲುವಾಗ. ಓಕೆ. ಸೊ ಇವಾಗ ಬೆಳಗ್ಗೆ ಎಷ್ಟು 5 ಗಂಟೆ ಆಗ್ತಾಯಿದೆ. ನಾನು ಸಂತೋಷ್ ಸಾಗರ್ ಇಷ್ಟು ಜನ ಹೋಗ್ತಾಯಿದ್ದೀವಿ ಇಲ್ಲಿಂದ. ಬೆಂಗಳೂರಿಂದ ಮೂಡ್ಬಿದ್ರೆಗೆ ಹೋಗ್ತಾ ಇರೋದು. ಕರ್ನಾಟಕದ ಮೂಲೆ ಮೂಲೆಯಿಂದ ಎಲ್ಲ ಕಡೆಯಿಂದ ಜನ ಸ್ಟೂಡೆಂಟ್ಸ್ಗಳು ಬಂದಿದ್ದಾರೆ. ರಾತ್ರಿ ಬಂದಿದ್ದಾರೆ 30ನೇ ತಾರೀಕಿಗೆ. ಸೊ ಅವರಿಗೆ ವಸತಿ ವ್ಯವಸ್ಥೆ ಕೂಡ ಇಲ್ಲಿ ಸೌಲಭ್ಯವಿದೆ. ಸೊ ಎಲ್ಲ ಸ್ಟಾಫು ರಾತ್ರಿ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ರೂಮ್ ಎಲ್ಲ ಅವರಿಗೆ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ನಾವು ಕೂಡ ರೂಮ್ ಪಡೆದಿದ್ದೀವಿ. ಸೊ ಇಲ್ಲಿ ಬೆಳಗ್ಗೆ 9 ಗಂಟೆಗೆ ಬಂದು ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲೆಲ್ಲ ಫುಲ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ ತಿಂಡಿನೂ ಕೂಡ ಹಾಗೆ ನಮಗೆ ಇಲ್ಲಿ ಅರೇಂಜ್ಮೆಂಟ್ ಇದೆ. ಸೊ ಎಲ್ಲರೂ ತಿಂಡಿಯನ್ನು ತಿಂದ್ಕೊಂಡು ಮುಂದಿನ ಪ್ರೊಸೆಸ್ ಎಕ್ಸಾಮ್ಗೆ ಏನೇನು ಬೇಕು ಅನ್ನೋದು ಎಲ್ಲ ಮಾಹಿತಿ ಕೊಡ್ತಾರೆ. ತಿಂಡಿನೂ ತುಂಬ ಚೆನ್ನಾಗಿತ್ತು. ಎಷ್ಟು ಬೇಕಾದಷ್ಟು ತಿನ್ಬೋದು. ನೀರಿನ ವ್ಯವಸ್ಥೆ, ಟೀ, ಕಾಫಿ ಎಲ್ಲ ಅರೇಂಜ್ಮೆಂಟ್ ಸೂಪರ್ ಆಗಿತ್ತು. ನಾವು ತಿಂಡಿ ತಿಂದ್ಕೊಂಡು ಮತ್ತೆ ರಿಜಿಸ್ಟ್ರೇಷನ್ ಕ್ಯಾಂಪ್ ಕಡೆ ಬಂದು ಅಲ್ಲಿ ಎಲ್ಲ ಎನ್ಕ್ವೈರಿ ಮಾಡಿಕೊಂಡು ಸೀಲ್ ಮಾಡಿಸೋದಲ್ಲ. ನಮ್ಮ 11 ಗಂಟೆಗೆ ಸ್ಟೂಡೆಂಟ್ಸನ್ನು ಕರ್ಕೊಂಡು ಹೋಗ್ತಾರೆ ರಿಟರ್ನ್ ಟೆಸ್ಟ್ಗೆ. ಸೊ ಪೇರೆಂಟ್ಸ್ ಇಲ್ಲಿರೋರೆಲ್ಲ ಡಾಕ್ಟರ್ ಮೋಹನ್ ಆಳ್ವಾಸ್ ಅವರು ಇಲ್ಲಿ ಅವರು ಈ ಕಾಲೇಜ್ ಬಗ್ಗೆ, ಈ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಸೊ ಯಾರಾದರೂ ಕ್ವಶನ್ನು ಆನ್ಸರ್ಸ್ ಇದ್ದರೆ ಅದು ಕೂಡ ನಾವು ಕೇಳ್ಕೊಬೋದಂತೆ. ಸೊ ವಿ ಆರ್ ವೇಟಿಂಗ್ ಫಾರ್ ದಿಸ್. ಜೊತೆಯಲ್ಲಿ ಇನ್ನೊಂದು ಸೂಚನೆ ಬರ್ತಾ ಇದೆ ನಮ್ಮ ಈ ಪರೀಕ್ಷಾ ಕೇಂದ್ರದ ವತಿಯಿಂದ. ನಿಮ್ಮ ಸ್ಮಾರ್ಟ್ ವಾಚ್ ಇರ್ಬೋದು ಅಥವಾ ವಾಚ್ ಇರ್ಬೋದು ಅಥವಾ ಕಾರ್ಡ್ ಬೋರ್ಡ್ ಇರ್ಬೋದು, ಅದನ್ನು ಕೂಡ ನೀವು ತೆಗೆದುಕೊಂಡು ಹೋಗುವಾಗಿಲ್ಲ. ಕಾರ್ಡ್ ಬೋರ್ಡ್ ಇಲ್ಲ ಅಥವಾ ವಾಚ್ ಇಲ್ಲ, ಯಾವ ಡಿವೈಸ್ ಕೂಡ ನಿಮ್ಮ ಜೊತೆಯಲ್ಲಿ ಇರಬಾರ್ದು. ಅಫ್ಕೋರ್ಸ್ ನಿಮ್ಗೆ ಗೊತ್ತಿದೆ
ಇರೋದ್ರಿಂದ ಮೊಬೈಲ್ ಅಂತೂ ಅಟ್ ಎನಿ ಕಾಸ್ಟ್ ಅಲ್ಲಿಗೆ ಪ್ರೊಹಿಬಿಟೆಡ್, ಅಲ್ಲಿಗೆ ತೆಗೆದುಕೊಂಡು ಹೋಗೋದಕ್ಕೆ ಪ್ರಶ್ನೆಯೇ ಇಲ್ಲ. ಇದೆಲ್ಲವನ್ನು ಗಮನಿಸಿಕೊಂಡು ಮುಂದೆ ಹೋಗಬೇಕು. ಪಾಲಕರು ದಯವಿಟ್ಟು ಇಲ್ಲೇ ಇದೆ, ವಿದ್ಯಾರ್ಥಿಗಳು ಮಾತ್ರ ಈಗ ನಮ್ಮ ತಂಡ ಸಿದ್ಧವಾಗಿದೆ, ಅವ್ರ ಜೊತೆಗೆ ಹೋಗ್ತಾರೆ. 11 ಗಂಟೆಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ನಿಮ್ಮ ಜೊತೆ ಮಾತನಾಡಲಿಕ್ಕಿದ್ದಾರೆ. ಅದಾದ ಮೇಲೆ 1 ಗಂಟೆವರೆಗೆ ಪರೀಕ್ಷೆ ನಡೆಯುತ್ತೆ. ಚೇರ್ಮನ್ ಸರ್ ಅವರು ಸುಮಾರು 1 ಗಂಟೆ ಅವಧಿಯವರೆಗೆ ನಿಮ್ಮ ಜೊತೆಯಲ್ಲಿ ಮಾತನಾಡ್ತಾರೆ. ಅದಾಗಿ 1 ತಾಸು ನಿಮ್ಮ ಜೊತೆಯಲ್ಲಿರುತ್ತೆ. ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು ಕೈ ಹಿಡಿದು. ವೇದಿಕೆಯ ಮೇಲಿದ್ದ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂಥ ಮೊಹಮ್ಮದ್ ಸದಾಕತ್ ಅವರೇ, ಉಪಪ್ರಾಂಶುಪಾಲರಾದಂಥ ಶ್ರೀಮತಿ ಝಾನ್ಸಿ ಅವರೇ, ಕಾಮರ್ಸ್ನ ಡೀನ್ ಆದಂಥ ಪ್ರಶಾಂತ್ ಅವರೇ, ಸೇರಿದ ಸಹೃದಯರೇ, ಸರ್ ನಮಸ್ಕಾರ. ಈ ಸಮಾಜಕ್ಕಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಂಥ ಸಮಾಜದ ಎಲ್ಲ ಮಕ್ಕಳನ್ನು ಓದಿಸ್ತಕ್ಕಂಥ ಗುರಿ ಹೊಂದಿರುವ ಪಾಲಕರ ಆಶಾಕಿರಣ ನೀವು. ಈಗ ಒಬ್ಬೊಬ್ಬರು 2-3 ಮಕ್ಕಳು ನಿಮ್ಮ ವಿದ್ಯಾಸಂಸ್ಥೆಯಲ್ಲಿ ಓದಿಸ್ತಾ ಇದ್ದೀವಿ. ಈಗ ನನ್ನ 2 ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ. ಅಂಥ ಮಕ್ಕಳಿಗೆ ಆರ್ಥಿಕವಾಗಿ 2 ಮಕ್ಕಳು 3 ಮಕ್ಕಳು ಯಾರು ಓದ್ತಾ ಇರ್ತಾರಲ್ಲ ಅವ್ರಿಗೆ ಆರ್ಥಿಕವಾಗಿ ನಿಮ್ಮಿಂದ ಏನಾದರೂ? ಸರಿ, ನೀವು ಹೇಳು ಸರಿ. ನನಗೆ ಒಂದು ಹೆಚ್ಚಿಗೆ ಬರುವವರು ನಾವು ಸರ್ವೆ ಮಾಡಿದರೆ ಎಲ್ಲ ಬಂದ ಮಕ್ಕಳಲ್ಲಿ ಒಂದು 80-90% ಮಕ್ಕಳು ಒಂದಲ್ಲ ಒಂದು ನಮ್ಮ ಸಂಬಂಧದ ಮಕ್ಕಳೇ ಬರೋದು. ಯಾಕೆಂದರೆ ಅವರು ಪ್ರತಿಯೊಬ್ಬರು, ನೀವು ಯಾವಾಗೂ ನನಗೆ ಚಿಕ್ಕದಾಗ ಮಾತಾಡ್ತೀರ, ಕೇಳಿ ನನಗೆ ತುಂಬ, ನನ್ನ ಇಡೀ ಕುಟುಂಬವೇ ಇಲ್ಲಿ ಕಲಿತದ್ದು, ನಮ್ಮ ಇಡೀ ಊರೇ ಇಲ್ಲಿ ಕಲಿಸಿದ್ದು, ನಾನು 10 ಜನರಲ್ಲಿ ಸೇರಿಸಿದ್ದೀನಿ, 20 ಜನ ಸೇರಿಸಿ, ಎಲ್ಲವೂ ನನಗೆ ಗೊತ್ತಿದೆ. 100% ಖಂಡಿತ ನಿಮಗೆ ಇಲ್ಲಿ ಗೊತ್ತುಂಟು. ಒಂದು ನಮ್ಮ ಶುಲ್ಕ ಭಾಳ ಜಾಗ ನಾನು ಹೇಳಿದೆ, ಬೆಣ್ಣೆಯಿಂದ ಕೂದಲು ತೆಗೆದಾಗೆ. ಇವತ್ತು ಡಿಮಾಂಡ್ ಇದೆ ಅಂತೇಳಿ ನಾವು ಯಾವತ್ತೂ ನಮ್ಮ ಶುಲ್ಕವನ್ನು ಹೆಚ್ಚು ಮಾಡಿದವರಲ್ಲ. ನೀವು ಇಡೀ ನಮ್ಮ ಪದವಿ ಪೂರ್ವ ಶಿಕ್ಷಣವನ್ನು ಯಾವುದೋ ಒಂದು ಸರ್ಕಾರಿ ಶಾಲೆಯೊಟ್ಟಿಗೆ ಅಂಧಾಂತ ಶಾಲೆಯೊಟ್ಟಿಗೆ ಹೋಲಿಕೆ ಮಾಡಬೇಕು. ಇದು ತೀರಾ ಪ್ರೈವೇಟ್. ನಮ್ಮನ್ನು ಹೋಲಿಕೆ ಮಾಡ್ತೀರಾ? ಯಾರು ನಮ್ಮ ಹಾಗೆ ಪ್ರೈವೇಟ್ ಕಾಲೇಜ್ ಕಟ್ಟಿದವರು ಇದ್ದಾರೆ ಅವರೊಟ್ಟಿಗೆ ಹೋಲಿಕೆ ಮಾಡಿ. ಇವತ್ತು ಇಡೀ PUCಯ ಒಂದು ಫೀಸನ್ನು ಎಲ್ಲಿಗೆ ಕೊಂಡೋಗಿಬಿಟ್ಟಿದ್ದಾರೆ. ಡಿಮಾಂಡ್ ಉಂಟು ಅಂತೇಳಿ ಇವತ್ತು ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಒಂದು ಪ್ರಥಮ PUCಗೆ 5 ಲಕ್ಷ, ಸೆಕೆಂಡ್ PUCಗೆ 5 ಲಕ್ಷ, 10 ಲಕ್ಷ ಫೀಸ್ ಇಟ್ಕೊಂಡಿದ್ದವರು ಎಷ್ಟೋ ನಾನು ಗೊತ್ತುಂಟು. ಇವತ್ತು ನೀವು ಕೇಳಿದರೆ ಸೀಟ್ ಫುಲ್ ಅಂತ ಹೇಳ್ತಾರೆ, ಮತ್ತು ಒತ್ತಾಯ ಮಾಡಿದ್ರೆ NRI ಸೀಟ್ ಉಂಟು, ಮ್ಯಾನೇಜ್ಮೆಂಟ್ ಸೀಟ್ ಅಂತ ಹೇಳ್ತಾರೆ. PUCಯಲ್ಲಿ ಎಂಥ NRI ಸೀಟ್ ಹೇಳಿ, PUCಯಲ್ಲಿ ಎಂಥ ಮ್ಯಾನೇಜ್ಮೆಂಟ್ ಸೀಟ್ ಹೇಳಿ? ನಮ್ಮದು ಮೂಲಕ್ಕೆ ನೋಡಿ ಎಲ್ಲವೂ ಮ್ಯಾನೇಜ್ಮೆಂಟ್ ಸೀಟ್. ಅಂದರೆ ಶುಲ್ಕ ಹೆಚ್ಚಿಗೆ ಹಾಕ್ಕೊಡ್ತಾರೆ ಅವರಿಗೆ. ಈ ರೀತಿ ನಮ್ಮ ಬದುಕಿನಲ್ಲಿ ಎಂದೂ ನಾವು ಒಂದು 10,000 ರೂಪಾಯಿ ಹೆಚ್ಚು ಮಾಡಬೇಕಾದ್ರೆ ವರ್ಷದಲ್ಲಿ 3 ಸಲ ಆಲೋಚನೆ ಮಾಡ್ತೇವೆ. ಆದರೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಇಡೀ ಇಂಥ ಸಿಸ್ಟಮನ್ನು ಮುಂದೆ ಕೊಂಡು ಹೋಗಬೇಕಾದ್ರೆ ನಮ್ಮಲ್ಲಿರುವ ಈ 4,500 ಸ್ಟಾಫನ್ನು ನಾನು ಮೇಂಟೈನ್ ಮಾಡಬೇಕಾದ್ರೆ, ಅದನ್ನು ಇಂಥ PUCಯಲ್ಲಿ ಇಂಥ ಒಂದು ಶಿಕ್ಷಣ ಇಂಟಗ್ರೇಟೆಡ್ ಸಿಸ್ಟಮನ್ನು ಕೊಡಬೇಕಾದ್ರೆ ಆ ವ್ಯವಸ್ಥೆಗೆ ತುಂಬ ಖರ್ಚು ಬರುತ್ತೆ. ಹೀಗಿರುವಾಗ ನಾವು ಶುಲ್ಕವನ್ನು ಭಾಳ ಜಾಗೃತಿ ಮಾಡಿಕೊಂಡು ಮಿಡ್ ಕ್ಲಾಸ್ ಪುವರ್ ಕ್ಲಾಸ್ಗೆ ಬೇಕಾದ ಶುಲ್ಕವನ್ನು ಇಟ್ಟುಕೊಂಡು ಅದನ್ನೂ ಕೂಡ ಬೇಕಾದಷ್ಟು ಇಂಥ ಅವರ ಪ್ರತಿಭೆಯನ್ನು ನೋಡಿಕೊಂಡು, ನೀವು ಹಾಗೆ ಹೇಳುವಾಗ ಪ್ರತಿಭೆಯನ್ನು ನನಗೆ ಒಟ್ಟಿಗೆ ಹೇಳಬೇಕು. ಪ್ರತಿಭೆ ಅಂದರೆ ನಾನು ಅವರನ್ನು ವಿಂಗಡಣೆ ಮಾಡಲಿಕ್ಕೆ ಹೋಗುವುದಲ್ಲ, ಕೀಳರಣೆ ಮಾಡಲಿಕ್ಕೆ ಹೋಗುವುದಲ್ಲ. ಈ ದೃಷ್ಟಿಯಲ್ಲಿ ನಾನು ಸ್ವಲ್ಪ ಸಹಾಯ ಮಾಡುವಾಗ ಹೇಗೆ ಮಾಡಬೇಕು ಅದರಲ್ಲಿ. ಆಮೇಲೆ ನೀವು ಹೇಳಿದಾಗೆ 2 ಜನ 3 ಜನ ಕಲಿಯೋದು ಡಿವೈಡಿಂಗ್ ಸಿಸ್ಟಮ್ ಕೊಡ್ತಾ ಇದ್ದೇವೆ ನಾವು. ನಿಮಗೆಲ್ಲ ಡಿವೈಡಿಂಗ್ ಸಿಸ್ಟಮ್ ಕೊಟ್ಟು ಇಡೀ 2 ವರ್ಷ ಕಾಲ ಕಟ್ಟಲಿಕ್ಕೆ ಪ್ರಥಮ PUCಯವರು, ಸೆಕೆಂಡ್ PUCಯವರು ಡಿವೈಡ್ ಮಾಡಿಕೊಟ್ಟಂಥ ಕ್ರಮವು ಇಲ್ಲಿದೆ. ಇಂಥ ಸಂದರ್ಭದಲ್ಲಿ ಇದನ್ನೆಲ್ಲ ನಾವು ಮಾಡುತ್ತಿದ್ದೇವೆ, ಅದು 100%. ಆಮೇಲೆ ನಿಮ್ಗೆ ಗೊತ್ತುಂಟು, ಈಗ ತಂದೆ ತಾಯಿ ಇಲ್ಲದೇ ಇರುವಂಥ ನಿರ್ಗತಿಕರಿರ್ತಾರೆ, ಅಂಥ ಮಕ್ಕಳು ನಾವು ನೋಡ್ತಾ ಇದ್ದೇವೆ. ಇವತ್ತು ಬೇರೆ ಬೇರೆ ಎಷ್ಟು ಟ್ರಾನ್ಸ್ಪರೆಂಟ್ ಅಂತ ಹೇಳ್ತಾ ಹೋದರೆ ಭಾಳ ಈಗ ಉಂಟದು.
ಅದು ಹೇಳ್ತಾ ಹೋದೆ. ಅದು ನಮಗೆ ಗೊತ್ತು, ಅದು ಮಾಡುವಂತ ನಮಗೆ ಗೊತ್ತು. ಧನ್ಯವಾದ. ಅವಳು ಬಂದಾಗ ಇದು ಬಂದು ಸೈನ್ಸಿಗೆ ತಗೊಂಡು ತಂದೆ ತಾಯಿ ಬಂದು ನನ್ನ ಹತ್ರ ಒಂದೇ ಉದಾಹರಣೆ ಸರ್, ಅವಳನ್ನು NC ಸೇರಿಸಬೇಕು, ಆರ್ಮಿ ಸೇರಿಸಬೇಕು, ಆರ್ಮಿಗೆ ಹುಡುಕೊಂಡು ಆರ್ಮಿ ಸೇರಿಸಬೇಕು. ನೋಡಿ ಸೈನ್ಸ್ ಒಟ್ಟಿಗೆ ಸೇರ್ಬೇಕಲ್ಲ. ನೋಡಿ ಅವಳು ಖಂಡಿತ ನಾನು ಹೇಳ್ತೇನೆ, ಅವಳು NCCಯಲ್ಲಿ ಅದ್ಭುತರಾಗ್ತಾಳೆ. ಅವಳು ಸಿಲೆಕ್ಟ್ ಆಗ್ತಾ ಹೋಗ್ತಾಳೆ, ಕ್ಯಾಂಪಿಗೆ ಹೋಗ್ಬೇಕಾಗ್ತದೆ. 20 ದಿನ ಕ್ಯಾಂಪಿಗೆ ಹೋಗ್ತಾಳೆ. ಅವಳು ಖಂಡಿತ ಆರ್ಡಿಗೆ ಸಿಲೆಕ್ಟ್ ಆಗ್ತಾಳೆ. ಆರ್ಡಿಗೆ ಮತ್ತೆ ಡೆಲ್ಲಿಗೆ ಹೋಗಬೇಕು, ಅಲ್ಲಿ ಪುನಃ ಬೇರೆ ಕ್ಯಾಂಪ್ ಹೋಗ್ಬೇಕು, ಅದ್ರಲ್ಲಿ ಭಾಗಿಸ್ಬೇಕು. ಇಂಟರ್ನ್ಯಾಷನಲ್ ಅವಳು ಸಿಲೆಕ್ಟ್ ಆಗ್ಬೋದು, ಹೋಗ್ಬೇಕಾಗಿತ್ತು. ಇಲ್ಲ ಸರ್, ಅವಳಿಗೆ ಒಂದೇ ಆಶಯ, ಅವಳಿಗೆ ಮೇಜರ್ ಆಗಬೇಕು ಅಂತ. ಮೇಜರ್ ಮಾತನಾಡಿ ಮೇಜರ್ ಆಗಬೇಕು. ಅವಳು 100% ಆಗ್ತಾಳೆ. ಅವಳ ಪರ್ಸನಾಲಿಟಿ ಆಗುಂಟು. ನೀವು ಸ್ವಲ್ಪ ಜೋಡಣೆ ಮಾಡಿಕೊಂಡು ಸಬ್ಜೆಕ್ಟ್ ತಗೊಳ್ಳಿ ಅಂತ ಹೇಳಿ. ಇಲ್ಲ ನಮಗೆ ಸೈನ್ಸೇ ಬೇಕು, ಇಷ್ಟೆಲ್ಲ ಆಗಬೇಕು. ಆಯ್ತು, ಒಂದು ಇರಲಿ. ಬಹಳ ಮೆಚ್ಯೂರಿಟಿ ಇದ್ದಂಥ ಹುಡುಗಿ ಸರಿ ತಿಳ್ಕೊಟ್ಟೆ. 97% ಇದ್ದಂಥ ಮಾರ್ಕ್ ನಾನು ಹೇಳಿದಾಗೆ ಇದರಲ್ಲೆಲ್ಲ ಸಿಲೆಕ್ಟ್ ಆಗ್ಬೋದು. ಆಡಿಗೂ ಹೋದ್ರು, ಇಂಟರ್ನ್ಯಾಷನಲ್ ಇದಕ್ಕೂ ಶ್ರೀಲಂಕಕ್ಕೂ ಹೋದ್ರು, ಎಲ್ಲ ಆಯಿತು. ಹಾಕ್ಕೊಂಡು ಅವಳು PUC ಆಗುವಾಗ 68% ಪಾಸ್ ಆಗ್ತದೆ. NCERT ಸಿಲೆಬಸ್ 98ರಲ್ಲಿ 68 ಆಯಿತು. CETಯಲ್ಲಿ ಆ ಕಾಲದಲ್ಲಿ CET ಮಾತ್ರ, CETಯಲ್ಲಿ 67,000 ನಂಬರ್ ಬಂತು. ಆಯಿತು. ಆಮೇಲೆ ಹೋದ್ರು, ಮೇಜರ್ನ ವಿಷಯ ಇಲ್ಲ, ಸೀದೋರ್ಗು ಒಂದು ಇಂಜಿನಿಯರಿಂಗ್ ಕಾಲೇಜ್ ಸೇರಿದ್ರು. ಇಂಜಿನಿಯರಿಂಗ್ ಕಾಲೇಜ್ ಕಲ್ತರು, ಅಲ್ಲೂ ಕೂಡ ಗೊಂದಲ. ಈ NCCಯ ಕಂಟಿನ್ಯೂಷನ್ ಭಾಗವೂ ಇಲ್ಲ, ಮೇಜರ್ನ ಭಾಗವೂ ಇಲ್ಲ. ನೆಕ್ಸ್ಟ್ ಅವಳು ಹೋದದ್ದು ಯಾವುದು ಕೇಳಿದ್ರೆ ಒಂದು ಬ್ಯೂಟಿ ಕಂಟೆಸ್ಟಿಗೆ ಹೋದ್ರು. ಬ್ಯೂಟಿ ಕಂಟೆಸ್ಟಿಗೆ ಹೋದ್ರು, ಅಲ್ಲೂ ಸಿಲೆಕ್ಟ್ ಆದ್ರು. ನಮ್ಮ ವರ್ಲ್ಡಿನಲ್ಲಿ ಒಂದು ಬ್ಯೂಟಿ ಕಂಟೆಸ್ಟಲ್ಲಿ ಬಂದುಕೊಂಡು ಒಂದು ಕಿರೀಟ ಸಿಕ್ಕಿದ್ರು. ಕಿರೀಟ ಹಾಕ್ಕೊಂಡು ಇಡೀ ಜಗತ್ತು ಸುತ್ತಿಕೊಂಡು ಬಂದು ಇಲ್ಲಿ ಸಹ ಬಂದು. ಆಮೇಲೆ ಹೋದ್ರು ರಾಬರ್ಟ್ ಸಿನಿಮಾ ಮತ್ತೊಂದು ಯಾವುದಾದ್ರು ಸಿನಿಮಾ, ನಾನು ಯಾವ ಸಿನಿಮಾ ನೋಡಿಲ್ಲ ಅವರು, ಆ ಸಿನಿಮಾಕ್ಕೆಲ್ಲ ಹೀರೋಯಿನ್ ಆಗಿ ಹೋದ್ರು. ಈಗಲೂ ಬರ್ತಾ ಇದ್ದಾರೆ. ಹಾಗಾದರೆ ಆ PUCಯಲ್ಲಿ ಹೇಳಿದ ಮೇಜರ್ ಎಲ್ಲಿ ಹೋಯ್ತು ತಂದೆ ತಾಯಿಗೆ? ಆ NCC ಎಲ್ಲಿ ಹೋಯ್ತು ಹೇಳಿ? ಅದಕ್ಕೆ ಒಂದು ಫಿಲ್ಮ್ ಆ್ಯಕ್ಟರ್ ಆಗಬೇಕಾದ್ರೆ ಅಥವಾ ಈ ಬ್ಯೂಟಿ ಕಂಟೆಸ್ಟ್ಗೆ ಹೋಗಬೇಕಾದ್ರೆ ಇದೆಲ್ಲ ಬೇಕಾದ್ರೆ ನಾನು ಅದರೊಂದು ಹೇಳ್ತೇನೆ. ನಾನು NCCಯಲ್ಲಿ ACCಯಿಂದ ಪ್ರಾರಂಭ ಆದವ. NCC ಬಂದೆ, ಕಾರ್ಪೊರಲ್ ಆಗಿ, ಸರ್ಜೆಂಟ್ ಆಗಿ, ಅಂಡರ್ ಆಫೀಸರ್ ಆಗಿ, ಸೀನಿಯರ್ ಅಂಡರ್ ಆಫೀಸರ್ ಆಗಿ 22 ಕ್ಯಾಂಪ್ಗಳಿಗೆ ಹೋಗಿ, ಆರ್ಡಿಗೆ ಹೋಗಿ, C ಸರ್ಟಿಫಿಕೇಟ್ ಮಾಡಿ ಬಂದು ಈಗಲೂ ನಮ್ಮ ಇದರಲ್ಲಿ ಅದು ಪ್ರಭಾವವಾಗಿ ಬೀಳಿದ್ದೇನೆ, ಮಾಡ್ತಾ ಹೋಗ್ತೇನೆ. ಇದು ಈಗ ಹಂತವಾಗಿ ಹೋಗ್ಬೇಕು ಹೊರತು ಆ ಇಂಟ್ರೆಸ್ಟ್ ಮತ್ತೆ ಇಲ್ಲದೆ ಹೋದರೆ ಆ ಇಂಟ್ರೆಸ್ಟ್ ಯಾಕಮ್ಮ ನೋಡಿ. ಅದಕ್ಕೆ ಹೇಳಿದ್ದು, ನಿಮ್ಮ ಮಗಳು ಈಗ ಏನು ಇರ್ಬೋದು, ಅವಳಿಗೆ ಪರೀಕ್ಷೆ ಕೂತ್ಕೊಳ್ಳಿ ಹೋಗಬೇಕಾದ್ರೆ ಹೋಗಿ, ತೊಂದರೆ ಇಲ್ಲ, ಹೋಗಿ. ಆದರೆ ಕ್ಯಾಂಪ್ಗಳಿಗೆಲ್ಲ ಹೋದರೆ ನಾಳೆ ಅವಳ ಈ ಪರೀಕ್ಷೆ ಉಳಿಯುವುದಿಲ್ಲ, ಇದು ನೆನಪಿಟ್ಟುಕೊಳ್ಳಿ. ಇಲ್ಲೇ ಉಳಿಯುವುದಿಲ್ಲ. ಮತ್ತೆ ಅವಳಿಗೆ ಕೂತ್ಕೊಂಡು ನಾವು ಪಾಠ ಮಾಡೋ ಪ್ರಶ್ನೆ ಇಲ್ಲ, ಅದರಷ್ಟೇ ಹೋಗ್ತೇವೆ. ಮಾಡ್ಲಿಕ್ಕೆ ಆಗ್ತದಮ್ಮ ನೀವು ಹೇಳಿ ನೋಡ, ಹೇಳಿ. ಅದೇ ಅದನ್ನು ಡೌಟ್ ಇದ್ದದಕ್ಕೆ ಹೇಳಿ. ನಿಮಗೆ ಕಾಮರ್ಸ್ನಲ್ಲಿ ನೋಡಿ ಕೂತ್ಕೊಂಡಿದ್ದಾರೆ, ಇಡೀ ಕಾಮರ್ಸ್ನಲ್ಲಿ ಸ್ಕೌಟ್ ಗೈಡ್, ಇದು ರೋವರ್ಸ್ ರೇಂಜರ್ಸ್ ಬೆಂಕಿ ಆಗಿಬಿಟ್ರು. ಇಲ್ಲ ಸರ್, ಅವಳಿಗೆ ಸೈನ್ಸ್ ಇಷ್ಟ ಅಂತ, ಹಾಗಾಗಿ ಇದನ್ನ ಕಾನ್ಸಂಟ್ರೇಟ್ ಮಾಡಕ್ಕೆ ಹೇಳಿ. ಸೈನ್ಸ್ ಅದು ಯಾಕೆಂದ್ರೆ ನಿಮಗೆ ಪ್ರಯೋಜನ ಬೇಕು ಅಂತ ಹೇಳ್ತಾರೆ. ಏನು ಹೇಳಿದ್ರೆ ಅಲ್ಲಿ ಒಂದು ಸೀಟ್ ಉಂಟು, ಮೆಡಿಕಲ್ ಸೀಟ್ ಉಂಟು ಸ್ಕೌಟ್ ಗೈಡ್ನವರಿಗೆ. ಎಷ್ಟು ಸೀಟ್ ಉಂಟು? ಒಂದು 2 ಸೀಟಿಗಾಗಿ ಅಲ್ಲಿ ಎಷ್ಟು ಜನ ಇದ್ದಾರೆ. ಅದಕ್ಕಾಗಿ ಇಡೀ ನಮ್ಮ ವರ್ಷವನ್ನು ಹಾಳು ಮಾಡೋದಕ್ಕಿಂತ ಇಲ್ಲಿ 10,000 ಸೀಟ್ ಉಂಟಲ್ಲ, ಅದಕ್ಕೆ ಯಾಕೆ ನಿಲ್ಲಬಾರ್ದು? ಸರಿಯಾಗಿ ಇಟ್ಕೊಂಡು ಅವಳ ಮಾತು ಬಂದ ಮೇಲೆ ನನಗೆ ಒಮ್ಮೆ ನಿಮ್ಗೆ ಅಡ್ಮಿಷನ್ ಆಗುವುದಾದ್ರೆ ಉಗ್ರೆ ಅಂತ ಒಂದು ಮಾತಾಡಿ, ನನಗೆ ಒಂದು ಇಂಥದ್ದು ಉಂಟು, ನಾನು ಹೀಗೆ ಮಾಡಿಕೊಂಡು ಹೀಗೆ ಉಂಟು. ನಾನು ವೆರಿ ಪ್ರಾಕ್ಟಿಕಲ್ ಆಗಿ ನಿಮಗೆ ಆನ್ಸರ್ ಕೊಡ್ತೇನೆ. ಸರಿ ಸರ್, ನನಗೆ ಸಂತೋಷ ಆಗುತ್ತೆ ಮಕ್ಕಳಿಗೆ. ಥ್ಯಾಂಕ್ ಯು ಸರ್. ಜೀವಂತಿಸಿ